ಹಾಯ್ ವೀಕ್ಷಕರೇ, ನಮಸ್ಕಾರ. ನಾನು ಮಿಥಿಲ್ ಜೈನ್, ಮೈಸೂರಿನಿಂದ. ಇವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಸ್ಥಾಪಿಸಿರುವ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಚಾಮುಂಡೇಶ್ವರಿ ಅಮ್ಮನವರ ದಿವ್ಯ ಸನ್ನಿಧಿಗೆ ಕರೆದೊಯ್ಯುತ್ತೇನೆ. ಗೌಡಗೆರೆ ಗ್ರಾಮವು ಬೆಂಗಳೂರಿನಿಂದ 80 ಕಿಲೋಮೀಟರ್ ಹಾಗೂ ಮೈಸೂರಿನಿಂದ 100 ಕಿಲೋಮೀಟರ್ಗಳಾಗಲಿದೆ. ಈಗ ಮಾರ್ಗವು ರಾಷ್ಟ್ರೀಯ ಹೆದ್ದಾರಿಯಾಗಿರುವುದರಿಂದ ಪ್ರಯಾಣವು ಸಲೀಸಾಗಿರುತ್ತದೆ. ಗೌಡಗೆರೆ ಗ್ರಾಮವು ಚನ್ನಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಗೌಡಗೆರೆ ಗ್ರಾಮದಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ. ಚಾಮುಂಡೇಶ್ವರಿ ಅಮ್ಮನವರ ದಿವ್ಯ ಸನ್ನಿಧಿಗೆ ಪ್ರವೇಶಿಸುತ್ತಿದ್ದಂತೆ ಸರ್ವ ವಿಘ್ನ ನಿವಾರಕ ವಿನಾಯಕನ ದರ್ಶನ ಮಾಡಬಹುದಾಗಿದೆ. ಆವರಣದಲ್ಲಿ ಬಸಪ್ಪನ ದರ್ಶನವನ್ನು ಕೂಡ ಮಾಡಬಹುದಾಗಿದೆ. ಇದರ ವಿಶೇಷವೇನೆಂದರೆ ನಮ್ಮ ಮನದ ಅಭೀಷ್ಟೆಗಳನ್ನು ಬಸಪ್ಪನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಂಡು ಫಲ ಪಡೆಯಬಹುದಾಗಿದೆ. ಚಾಮುಂಡೇಶ್ವರಿ ಅಮ್ಮನವರ ಪುರಾತನವಾದ ದೇವಸ್ಥಾನವು ಭವ್ಯವಾಗಿದ್ದು ದಿನವಿಡೀ ಪೂಜಾ ಕೈಂಕರ್ಯಗಳು ನಡೆಯುತ್ತಿರುತ್ತವೆ. ನಾವು ಅಮ್ಮನವರ ದರ್ಶನ ಮಾಡಿದೆವು. ಅಮ್ಮನವರ ದೇವಸ್ಥಾನದ ಹಿಂಭಾಗದಲ್ಲಿ ಆಂಜನೇಯನ ವಿಗ್ರಹವಿದ್ದು, ವಿಗ್ರಹದ ಪಕ್ಕದಲ್ಲಿ ಒಂದು ಅಲ್ಯೂಮಿನಿಯಂ ಡ್ರಮ್ ಇಡಲಾಗಿದೆ. ಇದರಲ್ಲಿ ನೀರು ತುಂಬಿಸಿ ಇದರಲ್ಲಿ ತೇಲುವ ಕಲ್ಲನ್ನು ಇಡಲಾಗಿದೆ. ಹಿಂದೆ ರಾಮನು ಲಂಕೆಗೆ ಹೋಗುವಾಗ ಈ ತೇಲುವ ಕಲ್ಲನ್ನೇ ದಾಟಿಕೊಂಡು ಹೋಗಿರುವ ಪ್ರತೀತಿ ಇರುತ್ತದೆ. ಈಗ ನಿಮಗೆ ಬಸಪ್ಪನ ಸನ್ನಿಧಾನಕ್ಕೆ ಕರೆದೊಯ್ಯುತ್ತೇನೆ. ಕೈ ಮೇಲೆ ಇಡುವುದರಿಂದ ನಮ್ಮ ಗ್ರಹಿಕೆಯ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತದೆಂದು ಪ್ರತೀತಿ ಇರುತ್ತದೆ. ಈಗ ನಿಮಗೆ ಚಾಮುಂಡೇಶ್ವರಿ ಅಮ್ಮನವರ ಸುಂದರವಾದ ಪರಿಸರದಲ್ಲಿ ಪಂಚಲೋಹದಿಂದ ನಿರ್ಮಿಸಿರುವ ಭವ್ಯವಾದ ದೇವಿ ದರ್ಶನ ಮಾಡಬಹುದಾಗಿದೆ. ಸುಮಾರು 60 ಟನ್ ಪಂಚಲೋಹದಿಂದ ನಿರ್ಮಿಸಿರುವ 60 ಅಡಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹವು ಭವ್ಯವಾಗಿ ಮೂಡಿಬಂದಿರುತ್ತದೆ. ಅಮ್ಮನವರ ವಾಹನ ಸಿಂಹವನ್ನು ಕೂಡ ಅಂದವಾಗಿ ನಿರ್ಮಿಸಲಾಗಿದೆ. ಇಲ್ಲೂ ಕೂಡ ದೇವಿಗೆ ಪೂಜಾ ಕಾರ್ಯಗಳು ನಡೆಯುತ್ತಲಿರುತ್ತವೆ. ಈ ಕ್ಷೇತ್ರಕ್ಕೆ ರಾತ್ರಿ ಹೊತ್ತಿನಲ್ಲಿ ಭೇಟಿ ನೀಡಿದಲ್ಲಿ ದೇವಿಯನ್ನು ಕಂಗೊಳಿಸುವ ದೀಪಾಲಂಕಾರವನ್ನು ಹಾಗೂ ನೀರಿನ ಜರಿಯನ್ನು ಕೂಡ ನೋಡಬಹುದಾಗಿದೆ. ಈ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದು ಭವ್ಯವಾದ ಪಂಚಲೋಹದ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿ ಜೀವನ ಸಾರ್ಥಕ ಮಾಡಿಕೊಳ್ಳಬಹುದು.